ಹೆಲೋ ನಮಸ್ತೆ, ನೀಟೂಬ್ನ ಬ್ಲಾಗ್ಗೆ ಸ್ವಾಗತ. ಇವತ್ತು ಮೊದಲನೇ ದೀಪಾವಳಿ, ಮೊದಲನೇ ದಿನ, ಮೊದಲನೇ ಎಣ್ಣೆ ಸ್ನಾನ. ಹಾಗಾಗಿ ಬೆಳಿಗ್ಗೆನೇ ಹಾಗೆ ಈ ಸರ್ತಿ ಧನಲಕ್ಷ್ಮಿ ಹಬ್ಬನೂ ಮೊದಲನೇ ದಿನವೇ ಬಂದಿದೆ. ಅದಕ್ಕೋಸ್ಕರ ಏನು ಮಾಡಿದ್ದು, ಬೆಳಗ್ಗೆನೇ ಬಾಗಿಲು ತೊಳೆದು ರಂಗೋಲಿ ಬಿಡಿಸಿ ಆಮೇಲೆ ಹೂ ತೊಗೊಂಡು ಬಂದಿದ್ವಿ. ಯಾಕಂದರೆ ಮೊದಲನೇ ದಿನ ದೀಪಾವಳಿ ಇದರಲ್ಲಿ ಆಚೆ ದೀಪ ಹಚ್ತಾರೆ. ಹಾಗಾಗಿ ನಾನು ಕೂಡ ಹೂವೆಲ್ಲ ತೊಗೊಂಡು ಬಂದಿದ್ದೆ. ಹೂವೆಲ್ಲ ತೊಗೊಂಡು ಬಂದು ಕಟ್ ಮಾಡ್ಕೊಂಡು ಚಿಕ್ಕದಾಗಿ, ಯಾಕಂದರೆ ದೀಪಾವಳಿ ಹಬ್ಬಕ್ಕೆ ಮತ್ತೆ ಹೂವಿನ ಅಲಂಕಾರ ಮಾಡ್ತೀವಲ್ವ, ಹಾಗಾಗಿ ಏನು ಮಾಡಿದೆ, ಚಿಕ್ಕದಾಗೆ ಒಂದು ಹೂವಿಂದ ಇದು ಮಾಡಿಕೊಂಡೆ, ಡಿಸೈನ್ ಮಾಡಿದೆ. ಹೂ ಕಟ್ ಮಾಡ್ಕೊಂಡು ಆ ಡಿಸೈನ್ ಮಾಡಿಬಿಟ್ಟು ಅದ್ರ ಮೇಲೆ ದೀಪ ಇಟ್ಟೆ. ದೀಪ ಇಟ್ಟಿದ್ಮೇಲೆ ಅದು ಪೂಜೆ ಮಾಡ್ತಾರಲ್ಲ, ಬಾಗಿಲು ಪೂಜೆ, ಆ ಪೂಜೆ ಮುಗಿಸ್ಕೊಂಡು ಆಮೇಲೆ ಇದ್ದಿದ್ದು ಧನಲಕ್ಷ್ಮಿ ಹಬ್ಬ ಇತ್ತು. ಅವತ್ತೇ ಧನಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕಿತ್ತು. ಅಂದರೆ ನಾವು ಮಾಡೋದೇ ಯಾವಾಗಲೂ ಸಾಯಂಕಾಲ, ಹಾಗಾಗಿ ಬೆಳಗ್ಗೆ ಫಸ್ಟ್ ಬಾಗಿಲು ಪೂಜೆ, ಆಮೇಲೆ ಧನಲಕ್ಷ್ಮಿ ಪೂಜೆ ಹಾಗಿತ್ತು. ಅಂದರೆ ಮೊದಲನೇ ದಿನ ದೀಪಾವಳಿ ವಿಶೇಷ ಏನು ಅಂದರೆ, ಮನೇಲಿ ಎಲ್ಲರೂ ಎಣ್ಣೆ ಸ್ನಾನ, ಅಂದರೆ ಎಣ್ಣೆ ಮೈಗೆಲ್ಲ ಎಣ್ಣೆ ಹಚ್ಚಿ ಆ ದಿನ ಎಣ್ಣೆ ಸ್ನಾನ ಮಾಡ್ತಾರೆ. ಆಮೇಲೆ ಮೊದಲನೇ ಹಬ್ಬಕ್ಕೆ ನೀರು ತುಂಬ ಹಬ್ಬ ಅಂತ ಕೂಡ ಹೇಳ್ತಾರೆ. ಮೊದಲಿಂದನೂ ಈ ರೀತಿಯೇ ನಡ್ಕೊಂಡು ಬಂದಿರೋದು. ಆಮೇಲೆ ಬಾಗಿಲಿಗೆ ದೀಪ ಹಚ್ಬಿಟ್ಟು ಅದಕ್ಕೆ ಉಪ್ಪು ಎಲ್ಲ ಇಟ್ಟು ಇದು ಮಾಡ್ತಾರೆ, ಒಬ್ರೊಬ್ರು ಪೂಜೆ ಮಾಡ್ತಾರೆ. ನಾನು ಆ ರೀತಿ ಏನು ಮಾಡೋಕ್ಕೋಗಿಲ್ಲ, ಬರೀ ದೀಪ ಹಚ್ಚಿದಷ್ಟೇ. ದೀಪ ಹಚ್ಚಿ ಪೂಜೆ ಮಾಡಿದ್ದು. ಅದೇ ಮೊದಲನೇ ಹಬ್ಬದ್ದು ಮೊದಲನೇ ದೀಪಾವಳಿ ನಮ್ಮ ಮನೇಲಿ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಎರಡನೇ ದಿನ ಧನಲಕ್ಷ್ಮಿ ಪೂಜೆ ಇರುತ್ತೆ. ಆದರೆ ಈ ಸತಿ ಮೊದಲನೇ ದಿನ ಬಂದಿದ್ದಕ್ಕೆ ಅವತ್ತೇ ಧನಲಕ್ಷ್ಮಿ ಪೂಜೆ ಕೂಡ ಸಾಯಂಕಾಲನೇ ಮುಗಿಸ್ಕೊಂಡ್ಬಿಡ್ತೀವಿ. ಅದಾಗಿದ್ಮೇಲೆ ಮೂರನೇ ದಿನ ಲಾಸ್ಟ್ ನಮ್ಮ ಹಾಸನ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ. ಅದು ಲಾಸ್ಟ್ ದಿನ. ಆಮೇಲೆ ಮಾರನೇ ದಿನ ಬಾಗಿಲು ಮುಚ್ತಾರೆ. ಆ ಟೈಮಲ್ಲಿ ಅಂದರೆ ಮೂರನೇ ದಿನ ನಮ್ಮ ಮನೇಲಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಒಂದಿನ ಅದಾಗಿದ್ಮೇಲೆ ಹಬ್ಬ ಮುಗೀತು. 3 ದಿನ ಈ ರೀತಿ ಹಬ್ಬ ಬರುತ್ತೆ. ಈ ಸತಿ 20ನೇ ತಾರೀಕೆ ಧನಲಕ್ಷ್ಮಿ ಹಬ್ಬನೂ ಬಂದಿರೋದಕ್ಕೆ ಮೊದಲನೇ ಸ್ನಾನ ಮತ್ತು ಧನಲಕ್ಷ್ಮಿ ಪೂಜೆ ಎರಡೂ ಕೂಡ ಒಂದೇ ದಿನ ಮುಗ್ದೋಗುತ್ತೆ. ಹೀಗಿತ್ತು ನಮ್ಮನೇಲಿ ಮೊದಲನೇ ದಿನದ್ದು. ಮತ್ತು ಮೂರನೇ ದಿನ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ಮತ್ತು ಅಂದರೆ ಮೂರನೇ ದಿನ ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ಮತ್ತೆ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಮತ್ತೆ ಸಿಗೋಣ.